ನಮಸ್ತೆ ಎಲ್ಲರಿಗೂ. ನಾನು ಈ ವಿಡಿಯೋ ಮಾಡ್ತಾ ಇರೋದು ಶೈಲಜಾ ಅಮರ್ನಾಥ್ ಎನ್ನೋ ಲಾಯರ್ಗೆ. ಅವರೊಂದು ಯೂಟ್ಯೂಬ್ ಚಾನಲ್ ನೋಡಿದೆ. ಪ್ರೊಫೆಷನಲಿ ಶೀ ಈಸ್ ಎ ಲಾಯರ್. ಅದ್ರ ಜೊತೆಗೆ ಏನೋ ಸಾಮಾಜಿಕ ಕಾರ್ಯಕರ್ತೇನೋ, ವಾಯ್ಸ್ ಫಾರ್ ವಾಯ್ಸ್ಲೆಸ್ಸೋ ಏನೋ ಇದ್ದಾರೆ. ಸೊ ಅವರು ಬಹಳಷ್ಟು ಸಮಯದಿಂದ ಸೌಜನ್ಯ ವಿಚಾರದಲ್ಲಿ ಮಾತಾಡ್ತಾ ಇದ್ದಾರೆ. ಸಂತೋಷ. ನಾನು ಕೆಲವೊಮ್ಮೆ ನೋಡ್ತೀನಿ, ಕೆಲವೊಮ್ಮೆ ಕಮೆಂಟ್ ಹಾಕ್ತೀನಿ. ಇತ್ತೀಚೆಗೆ ನಾನು ಯಾವುದೇ ಡೀಟೇಲ್ಸು ನಾನು ಅಷ್ಟಾಗಿ ನೋಡ್ತಾ ಇಲ್ಲ. ಸೊ ನಾನು ಇವತ್ತೊಂದು ವೀಡಿಯೋ ನೋಡಿದೆ, ಅದರಲ್ಲಿ ಕಮೆಂಟ್ ಕೂಡ ಹಾಕಿದೆ. ಕಮೆಂಟ್ ಡಿಲೀಟ್ ಮಾಡ್ತಾ ಇದ್ದಾರೆ. ಅವರು ಸುಜಾತ ಭಟ್ ಅವರ ವಿಚಾರ ಮಾತಾಡಿದ್ದಾರೆ. ನಿನ್ನೆ ನಾನು ವೀಡಿಯೋದಲ್ಲಿ ಹೇಳಿದ್ದೇನೆ, ಸುಜಾತ ಭಟ್ ಅವರನ್ನು ನಾನು ಭೇಟಿಯಾಗಿದ್ದೀನಿ. ಕಳೆದ ಮಂಗಳವಾರ ಭೇಟಿಯಾಗಿದ್ದೀನಿ. ಅವರೊಂದು 2 ದಿವಸ, 1 ವಾರ ಮೊದಲೇ ನನಗೆ ಕಾಂಟ್ಯಾಕ್ಟ್ ಮಾಡಿದರು. ಅವರಾಗಿ ಕಾಂಟ್ಯಾಕ್ಟ್ ಮಾಡಿದರು. ಅವರ ವಿಚಾರ ಎಲ್ಲ ಹೇಳ್ಕೊಂಡಾಗ ಅದರಲ್ಲಿ ಸತ್ಯ ಇದೆ ಅಂತ ಅನಿಸಿ ನಾನು ಅವರನ್ನು ಮನೆ ಮುಖತಃ ಭೇಟಿಯಾಗಿ, ಅವರು ಒಬ್ಬಂಟಿಯಾಗಿದ್ದಾರೆ. ಸೊ ನನ್ನ ಸಮುದಾಯದ ಹೆಣ್ಣು ಮಗಳು ಅವರು, ನಾವು ಬ್ರಾಹ್ಮಣ ಸಮಾಜದವರು. ಸೊ ನನ್ನ ಕರ್ತವ್ಯ ಅದು. ಯಾರಲ್ಲೂ ಒಪಿನಿಯನ್ ಕೇಳಲಿಲ್ಲ ನಾನು. ಅವರನ್ನು ಭೇಟಿಯಾದ ಮೇಲೆ ನನ್ನ ಅಕ್ಕನಿಗೆ ಪರಿಚಯ ಮಾಡಿಕೊಟ್ಟೆ, ಮಾತಾಡಿಸಿಕೊಟ್ಟೆ. ಸೊ ನಾನು ಅವರು ನನ್ನನ್ನು ಮಗಳಾಗಿ ಸ್ವೀಕಾರ ಮಾಡಿದ್ದಾರೆ. ನಾನು ನನ್ನ ಅಮ್ಮನ ಸ್ಥಾನದಲ್ಲಿ ಅವರನ್ನು ನೋಡ್ತಾ ಇದ್ದೀನಿ. ಸೊ ಶೈಲಜಾ ಅಮರ್ನಾಥ್ ಅವರೇ, ನೀವು ಸುಜಾತ ಭಟ್ ಬಗ್ಗೆ ಏನಾದರೂ ವಿಚಾರ ಮಾತಾಡೋ ಮೊದಲು ನನ್ನಲ್ಲಿ ಕ್ಲಾರಿಫೈ ತೊಗೊಳ್ಳಿ. ಯಾಕಂದರೆ ನನ್ನ ನಂಬರನ್ನು ನಿಮಗೆ ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ದೀನಿ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, 9164313582. ಯಾಕಂದರೆ ಅಫಿಷಿಯಲಿ ಅವರ ಬಗ್ಗೆ ಯಾರಾದರೂ ಮಾತಾಡ್ತಿದ್ದರೆ ನನ್ನ ಪರ್ಮಿಷನ್ ಬೇಕಿನ್ನು. ಮತ್ತು ಇನ್ನೊಬ್ಬರು ಅವರ ಅಡ್ವೊಕೇಟ್ ಕೂಡ ಇದ್ದಾರೆ. ಸೊ ನಾವಿಬ್ಬರು ಕೂಡ ಅವರಿಗೆ ಸಪೋರ್ಟ್ ಮಾಡ್ತಾಯಿದ್ದೀವಿ. ನಾನು ಅವರಿಗೆ ಏನೇನು ಬೇಕೋ ವ್ಯವಸ್ಥೆಗಳು ನಾನು ಮಾಡ್ತಾಯಿದ್ದೀನಿ. ಸೊ ಸುಜಾತ ಭಟ್ ಅವರದ್ದು ಫ್ಯಾಮಿಲಿಯವರು ಯಾರು ಇಲ್ಲದ ನೋಡ್ಕೊಳ್ಳೋದ ಕಾರಣ ನಾನು ನಮ್ಮ ಸಮುದಾಯದ ಹೆಣ್ಣು ಮಗಳಾಗಿ ನಾನು ಸುಜಾತ ಭಟ್ ಅವರಿಗೆ ಏನು ಮಾತಾಡ್ತಿದ್ರು ನನ್ನ ಪರ್ಮಿಷನ್ ಬೇಕು. ಸೊ ಅವರಿಗೆ ಇಲ್ಲ ಸಲ್ಲದ ಆರೋಪ ಮಾಡಿದರೆ ಮೀಡಿಯಾಕ್ಕಾಗಲಿ, ಪೊಲೀಸ್ನವರಿಗಾಗಿ, SIT ಅವರಿಗಾಗಲಿ ಹೇಳ್ತಾಯಿದ್ದೀನಿ. ಸೊ ಅವರಿಗೆ ಏನು ವಿಚಾರ ಗೊತ್ತಾದರೂ ನನಗೆ ಫೋನ್ ಮಾಡೋಕ್ಕೆ ಹೇಳಿದ್ದೀನಿ. ಇನ್ನೊಬ್ಬರು ಅವರ ಅಡ್ವೊಕೇಟಿಗೆ, ಇಬ್ಬರು ನಾವು ಸಪೋರ್ಟ್ ಮಾಡ್ತಾಯಿದ್ವಿ ಅವರಿಗೆ. ಸೊ ಅವರನ್ನು ಯಾವ ಕಾರಣಕ್ಕೂ ನಾವು ಬಿಟ್ಟು ಹಾಕಲ್ಲ. ಶೈಲಜಾ ಅಮರ್ನಾಥ್ನವರೇ, ನೀವು ಆ ವಿಡಿಯೋ ಡಿಲೀಟ್ ಮಾಡಬೇಕು. ಸುಜಾತ ಭಟ್ ಅವರಿಗೆ ಏನು ಆರೋಪ ಮಾಡ್ತೀರಾ ಡಿಲೀಟ್ ಮಾಡಬೇಕು. ಇಲ್ಲಾಂದರೆ ಅದರ ಮೇಲೆ ನಾನೊಂದು ಕೇಸ್ ಹಾಕ್ತೀನಿ, ಗ್ಯಾರಂಟಿ ಹಾಕ್ತೀನಿ. ಸೊ ಸುಜಾತ ಭಟ್ ಅವರನ್ನು ಮೀಟಾಗಿ ನಿಮಗೆ ಅವರ ಬಾಯಿಂದಲೇ ನಾನು ಕೆಲವು ಸತ್ಯಗಳನ್ನು ತಿಳಿಸ್ಲಿಕ್ಕಿದೆ. ಟೈಮ್ ಬರಲಿ. ಸ್ವಲ್ಪ ಅವರಿಗೆ ಮಾನಸಿಕವಾದ ನೆಮ್ಮದಿ ಅಗತ್ಯ ಇದೆ. ಸದ್ಯಕ್ಕೆ ಅವರ ಮನೆಯಲ್ಲೇ ಇದ್ದಾರೆ. ಬಟ್ ನಾನು ಆವಾಗ ವಿಸಿಟ್ ಮಾಡ್ತಾಯಿರ್ತೀನಿ. ಅವ್ರಿಗೆ ಏನು ಬೇಕೋ ಅವರ ಜವಾಬ್ದಾರಿ ನಾನು ನೋಡ್ಕೋತೀನಿ ಅಂತ ನಾನು ಪ್ರಾಮಿಸ್ ಮಾಡಿದ್ದೀನಿ. ಇದು ನನ್ನ ಮನೆಯವರಿಗೂ ಗೊತ್ತು, ನನ್ನ ಅಕ್ಕನಿಗೂ ಗೊತ್ತು. ಸೊ ಅವರನ್ನು ನೋಡಿಕೊಳ್ಳೋ ಸಂಪೂರ್ಣ ಜವಾಬ್ದಾರಿ ನನ್ನದು. ಒಬ್ಬ ಹೆಂಗಸನ್ನು, ನಮ್ಮ ಸಮುದಾಯದ ಒಂದು ಮಹಿಳೆಯನ್ನು ನಾನು ಬಿಟ್ಟು ಹಾಕಲ್ಲ. ಬ್ರಾಹ್ಮಣ ಸಮುದಾಯದವರು ಬಿಟ್ಟು ಹಾಕಿದರೂ ನಾನು ಬಿಟ್ಟು ಹಾಕಲ್ಲ. ಸೊ ಒಂದು ಅಮ್ಮನಾಗಿ, ನನಗೆ ಅಮ್ಮ ಇಲ್ಲ, ಸ್ವಂತ ಅಮ್ಮ ಇಲ್ಲ. ಸೊ ನನ್ನ ಅಮ್ಮನ ಸ್ಥಾನದಲ್ಲಿ ಅವರನ್ನು ನೋಡ್ತಾ ಇದ್ದೀನಿ. ಅವರು ನನ್ನನ್ನು ಅದೇ ಪ್ರೀತಿಯಿಂದ ಮಗಳ ಸ್ಥಾನದಲ್ಲಿ ನೋಡ್ತಾ ಇದ್ದಾರೆ. ಇದು ಎಲ್ಲರಿಗೂ ಎಚ್ಚರಿಕೆಯ ವಿಷಯ. ಮಾಧ್ಯಮದವರಿಗಾಗಲಿ, ಎಲ್ಲ ಯೂಟ್ಯೂಬರ್ಸ್ಗಾಗಲಿ ಹೇಳ್ತಾ ಇದ್ದೀನಿ, ಸುಜಾತ ಭಟ್ ಅವರ ವಿಚಾರದಲ್ಲಿ ಯಾರು ಏನು ಪೋಸ್ಟ್ ಮಾಡಬಾರ್ದು, ವೀಡಿಯೋಸ್ ಮಾಡಬಾರ್ದು. ಸಮಯ ಸಂದರ್ಭ ಬಂದಾಗ ನಾನೇ ಹೇಳ್ತೀನಿ ಅವರು ಹೇಗಿದ್ದಾರೆ ಏನು ಅಂತ. ಅವರನ್ನು ಭೇಟಿ ಮಾಡಿಸ್ತೀನಿ, ವೀಡಿಯೋ ಮಾಡಿ ಹಾಕ್ತೀನಿ. ಸದ್ಯಕ್ಕೆ ಅವರು ಯಾವುದೇ ಮಾಧ್ಯಮದ ಮುಂದೆ, ಯಾವುದೇ ಯೂಟ್ಯೂಬ್ನ ಮುಂದೆ ಬರೋ ಪರಿಸ್ಥಿತಿಯಲ್ಲಿ ಇಲ್ಲ. ಅವರಿಗೆ ಒಂದು ಜೀವನದ ಮಾರ್ಗ ಬೇಕಾಗಿದೆ, ಅದಕ್ಕೆ ಏನಾದರೂ ಮಾಡ್ತೀನಿ. ಅಲ್ಲಿವರೆಗೆ ಅವರ ಸಂಪೂರ್ಣ ಜವಾಬ್ದಾರಿ ನನ್ನದು. ಒಂದು ಮಗಳಾಗಿ, ಸಾಕು ಮಗಳು ಅಂತ ತಿಳ್ಕೊಳ್ಳಿ. ನಿಮಗೆ ಹುಟ್ಟದೇ ಹೋದ ಅನನ್ಯ ಭಟ್ಟು ಏನು ಅಂತ ತಿಳ್ಕೊಳ್ಳಿ. ಸೊ ನಿಮ್ಮೊಂದು ಮಗಳಾಗಿ ತಿಳ್ಕೊಳ್ಳಿ ಅಂತೇಳಿ ಹೇಳಿದ್ದೀನಿ. ನನಗೊಂದು ಅಮ್ಮನ ಸ್ಥಾನದಲ್ಲಿ ಅವರು ಆಶೀರ್ವಾದ ನೀಡಿದ್ದಾರೆ. ಸೊ ಇದನ್ನು ಸಣ್ಣ ಒಂದು ವಿಡಿಯೋವನ್ನು ನಾನು ಈ ಶೈಲಜಾ ಅಮರ್ನಾಥ್ ಯೂಟ್ಯೂಬರ್, ಲಾಯರ್ ಆದರೆ ಲಾಯರ್ ಕೆಲಸ ಮಾಡಿ ಮೇಡಮ್. ಯೂಟ್ಯೂಬಲ್ಲಿ ವ್ಯೂಸು, ಲೈಕು, ಸಬ್ಸ್ಕ್ರಿಪ್ಷನ್ಗೋಸ್ಕರ ಬರಬೇಡಿ. ಸೊ ನಾನು ಸಹ ಇಂದು ಯೂಟ್ಯೂಬ್ ಮಾಡಿದ್ದೀನಿ. ಬಟ್ ನನಗೊಂದು ಕೆಲಸ ಇದೆ, ಫಸ್ಟು ಪ್ರಿಫರೆನ್ಸ್ ಕೆಲಸಕ್ಕೆ. ಇನ್ಬಿಟ್ಟು ನಾನು ಸತ್ಯ ತಿಳಿಸೋಸ್ಕರ ಯೂಟ್ಯೂಬಲ್ಲಿ ಮಾಡ್ತಾಯಿದ್ದೀನಿ. ನೀವು ಮಾಡೋದು ಒಳ್ಳೆ ವಿಚಾರನೆ. ಆದರೆ ಸುಜಾತ ಭಟ್ ಅವ್ರ ಮ್ಯಾಟ್ರ್ ಬಿಟ್ಬಿಡಿ ಮೇಡಮ್. ಶೈಲಜಾ ಅವರೇ, ನನ್ನ ಕಮೆಂಟ್ಗಳೆಲ್ಲ ಡಿಲೀಟ್ ಆಗಿದೆ ನಿಮ್ಮ ಯೂಟ್ಯೂಬ್ಗೆ. ಸೊ ಫೋನ್ ಮಾಡಿ ಮಾತಾಡಿ. ಐದರ್ ನೀವು ಆ ವಿಡಿಯೋ ಡಿಲೀಟ್ ಮಾಡಬೇಕು, ಇಲ್ಲಾಂದರೆ ಸುಜಾತ ಭಟ್ ಮ್ಯಾಟ್ರಲ್ಲಿ ಮಾತಾಡಬಾರ್ದು ಇನ್ನು ಮುಂದೆ. ಇದು ಲಾಸ್ಟ್ ವಾರ್ನಿಂಗ್ ನಿಮಗೆ. ಧನ್ಯವಾದಗಳು.